ಪ್ಲೀಸ್ ಮೈ ರಿಕ್ವೆಸ್ಟ್ ಎಣ್ಣೆ ಸ್ವಲ್ಪ ಏನೋ ಬಿಲ್ ಹಾಕ್ಸ್ಕೊಂಡ್ ಬರ್ಬೇಕಂತೆ. ಬನ್ನಿ ಹೋಗೋಣ, ಬಿಲ್ ಹಾಕ್ಸ್ಕೊಂಡ್. ಅದಕ್ಕೆ ಟೈಮ್ ಊಟ ತಿಂಡಿ ಎಲ್ಲ ಮಾಡಬೇಕು ಅಂತ ಹೇಳೋದು. ಏನಕ್ಕೆ ಹಿಂಗೆ ಮಾಡ್ಕೊತಾ ಇರೋದು? ಏನಕ್ಕೆ ಹಿಂಗೆ ಮಾಡ್ಕೊತಾ ಇರೋದು? ಕ್ರೇಜಿ ಗಾಯ್ಸ್, ಚಿಕ್ಕ ಮೆಮರಿ ಫೀಲ್ ಆಗ್ಬಿಟ್ಟು ನನಗೆ. ವೆರಿ ಗುಡ್, ಕಲ್ಸ್ಬಿಡ್ಲು ಗ್ಯಾಸ್, ಕಲ್ಸ್ಬಿಡು. ಸ್ವಲ್ಪ ಗಾಯ್ಸ್ ಹಂಗ ಕಿಚನ್ ಆಗಿ ಇನ್ನೇನು ಸ್ವಲ್ಪ ದಿನ ನಿಮ್ಮ ಆಶೀರ್ವಾದ ಜಾಸ್ತಿ ಬಂದ್ರೆ ಇಬ್ರು ಐಫೋನ್ ತಗೊಂಡ್ರು. ನನ್ನೊಂದು ಇದೆ, ಇನ್ನು ಇಬ್ರು 60 Pro Max ತಗೊಬಿಟ್ಟು ಕಿಚನ್ ಲಾಗ ನಾನು ಡೈಲಿ. ಸೊ ಹಲೋ ವೈ ಫ್ಯಾಮಿಲಿಗೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸ್ ಪ್ರಜ್ವಲ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಗಾಯ್ಸ್, ಇವತ್ತು ನಾನು ಲಿಫ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ. ಇವತ್ತೇನೆಲ್ಲ ಈಗ ಹಿಡ್ಕೊಂಡು ಹೋಗ್ತೀನಿ, ಗಾಬರಿ ಆಗ್ತೀರಾ. ಸೊ ಇದು ಬಂದು ಇವತ್ತೊಂದು ಒಳ್ಳೆ ಕಂಟೆಂಟ್ ಇದೆ, ಅಂದರೆ ಒಂದು ಒಳ್ಳೆ ಕಿಚನ್ದು ಶೂಟ್ ಇದೆ, ಅದಕ್ಕೋಸ್ಕರ. ಮತ್ತು ಇವೆಲ್ಲ ಬಂದು ಇದು ಶುಂಠಿ ಏನೋ ಇಂಗ್ರೀಡಿಯೆಂಟ್ಸ್ ಬೇಕು, ಕವರು. ಇನ್ನೀಗ ಡಸ್ಟ್ಬಿನ್ ಹಾಕಿದ್ದೆ ಬೆಳಗ್ಗೆ, ಸೊ ಕಸ ಹಾಕಿದೆ ಬೆಳಗ್ಗೆ. ಸೊ ಅದನ್ನ ಎತ್ಕೊಂಡ್ಬರ್ತಾ ಇದ್ದೀನಿ. ಬನ್ನಿ. ಮಾರ್ನಿಂಗ್, ಹಲೋ ಗುಡ್ ಮಾರ್ನಿಂಗ್. ನಾನು ಜಿಮ್ ಮುಗಿಸ್ಕೊಂಬಂದ್ರೆ ಈಗ ಎದ್ದಿದ್ದಾರೆ ಮೇಡಮ್ಮು. ಗೈಸ್ ಲೇಬರ್ ಬಂದಿದ್ದಾರೆ, ವಾವ್ ನೀಟಾಗಿ ಕೆಲಸ ಮಾಡಿದ್ದಾರೆ. ಗುಡ್ ಗುಡ್ ಗುಡ್. ನೋಡಿ ಇವತ್ತು ಪಾಪುಗಿನ ಮೇಲೆ ತೊಂದರೆ ಇಲ್ಲ, ಇನ್ನು ವರ್ಕರ್ ಆರಾಮ. ಖುಷಿನೇ ಈಗ ನೋಡಿ ಗೈಸ್, ಇದಿಷ್ಟು ಖುಷಿ. ಈ ಥರ ನಮ್ಗೊಬ್ರು ವರ್ಕರ್ ಹುಡ್ತಿದ್ವಿ, ನಂಗೆ ಸಿಕ್ಕಿಲ್ಲ, ಇವಾಗ ಸಿಕ್ಕಿದ್ದಾರೆ. ಇಡ್ಸ್ಕೊ ಇನ್ಮೇಲೆ ಎಣ್ಣೆ ಆರಾವಳು ಆರಾಮಾಗ್ತಾಳೆ. ಕೆಲಸ ಎಷ್ಟು ನೀಟಾಗಿ ಮಾಡಿದ್ದಾರೆ, ಖುಷಿ ಆಯ್ತು. ಎಲ್ಲ ಕ್ಲೀನ್ ಮಾಡಿ. ಇನ್ನೊಬ್ರು ಬಂದಿದ್ರು, ಅವ್ರು ಹೆಂಗೆ ಮಾಡಿರ್ಬೇಕಮ್ಮ, ಅವ್ರು ಹೆಂಗೆ ಮಾಡಿದ್ರು ಗೊತ್ತಾ? ಹೇಳ್ತಾರೆ ಅದು ಹೇಳ್ತೀವಿ. ಈಗ ಎಲ್ಲ ಸರಿ ಈ ಮ್ಯಾಟ್ನೇ ಎತ್ತಿ ಹಾಕಿಲ್ಲ, ಪರ ನೀಟಾಗಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಓಕೆ, ಈಗ ಏನು ಇವತ್ತಿಂದ ಏನು ಸ್ಪೆಷಲ್? ಮೊಮೋಸ್ ಗೈಸ್, ನಮಗೆ ಮೊಮೋಸ್. ಆಮೇಲೆ ಟಿಫನ್ ಎಲ್ಲ ಮಾಡಾದ್ಮೇಲೆ ಮೊಮೋಸ್ ಮಾಡೋದು. ಇವಾಗ ನನಗೆ ಬ್ರೇಕ್ಫಾಸ್ಟ್ ಇದೆ. ಸೊ ಒಂದು ಓಟ್ಸು, ಅಂದರೆ ಡಯಟು ಫುಲ್ ಕ್ಲಿಯರಾಗಿ ಮಾಡಲ್ಲ. ಮಾರ್ನಿಂಗ್ ಓಟ್ಸ್ ತಿಂತೀನಿ, ಅದಾದಮೇಲೆ ಆಫ್ಟರ್ನೂನು ರೈಸು ಮತ್ತು ಈವ್ನಿಂಗು ರೈಸು, ಅದರಲ್ಲಿ ಫ್ರೂಟ್ಸು ಸಲಾಡ್ ಅಂದರೆ ಹಾಕ್ತೀನಿ. ಅದ್ರ ಮೇಲೆ ತಿಂತೀನಿ, ಯಾಕಂದರೆ ಅಷ್ಟು ಪ್ಯೂರ್ ಡಯಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ, ಮಾಡ್ತೀನಿ. ಅದು ಒಂದು ಮಂತ್ಸ್ ಆಗಲಿ, 1.5 ಮಂತ್ ಆಗಲಿ. ನೋಡಿ ಡ್ಯಾನ್ಸ್ ಹೆಂಗೆ ಹೇಳ್ತಾಳೆ. ಅಲ್ಲ ಗೈಸ್, ಇವಾಗಲೂ ಬಂದು ಹೆಲ್ಪ್ ಮಾಡ್ಬೇಕಂತೆ. ಅವ್ರು ವರ್ಕರ್ಸ್ ಎಲ್ಲ ಬರ್ತಾರೆ, ಆದರೂ ನೀನು ಇವಾಗಲೂ ಬಂದು ಹೆಲ್ಪ್ ಮಾಡ್ಬೇಕು ನನಗೆ ಅಂತ ಹೇಳಿ. ಅಪ್ಪ ಇನ್ನಿ ನೋಡಿ ನಮ್ಮದು ಡಯಟ್ ಮೀಲ್. ಥ್ಯಾಂಕ್ ಯು ಗೈಸ್. ನಮ್ಮದು ಡಯಟ್ ಮೀಲ್ ಬಂದಿದೆ. ಇದೇ ಮಾರ್ನಿಂಗ್ ಡಯಟ್ ಮೀಲು. ಇದಾದಮೇಲೆ ಇವನಿಗೆ ಒಂದು 12 ಫ್ರೂಟ್ಸ್ ತಿಂದ್ಬಿಟ್ಟು ಊಟ ಎಲ್ಲ ಮುಗೀತು. ಇವಾಗ ಅಳಿಸ್ಕೊಡೋಣ ಗೈಸ್. ಫುಲ್ ಅವ್ರದ್ದು ಇವರೇನು ಡಯಟ್ ಮಾಡಂಗಿಲ್ವಲ್ಲ, ಅದಕ್ಕೆ ತಿಂತಾರೆ. ಈಗ ನೋಡಿ, ನಾನು ಇದನ್ನಪ್ಪ ಕಂಟೆಂಟ್ ಬರೆಯೋಕ್ಕೆ ಅಂತ ಈ ಡೈರಿ ತೊಗೊಂಡಿದ್ದೆ. ಇಷ್ಟು ಜನ ನನ್ನ ಹ್ಯಾಂಡಿಂಗ್ ಹಿಂಗೈತೆ, ಇದು ಯಾರಪ್ಪ ಇಂಗ್ಲೀಷ್ ಬರ್ದೋರಂತ ನೋಡ್ತೀನಿ, ನೋಡಿದ್ರೆ ಮಾಂಕಡ. ಬನ್ನಿ ಗೈಸ್, ಇವಾಗ ನಮ್ಮದು ಒಂದು ರೀಲ್ ಶೂಟ್ ಇದೆ, ಮತ್ತು ಒಳ್ಳೆ ರೀಲ್ ಶೂಟ್ ಬರುತ್ತೆ ನೋಡಿ. ಮತ್ತು ಆದಮೇಲೆ ಇವತ್ತು ಈ ಕಂಟೆಂಟ್ ನೋಡ್ಕೊಬಿಡಿ ಇಲ್ಲಿ ಗೈಸ್. ಇದರಲ್ಲಿ ಮೈದಾನ ಕಲಿಸ್ಬೇಕು, ಕಲಿಸ್ಕೊಂಬಿಟ್ಟು 20 ಮಿನಿಟ್ಸ್ ಬಂದು ಮಲ್ಕೋ ಅಂತ. ಸರಿ, ನಾನು ಕಲಿಸ್ಕೊಂಡು ಮಲ್ಕೋತೀನಿ. ಇದಕ್ಕೆ ನಾನು ಬಂದು ಮಲ್ಕೋತೀನಿ ಅಂತಾಳೆ ಮಂಗಡ. ಇದೆ ಮೈದಾ ಇಟ್ಟು, ಮೈದಾ ಮೈದಾ. ಯಾರು ನಿಮ್ಮ ಮೈದಾ? ಬನ್ನಿ ಗೈಸ್, ಚಪಾತಿ ಇಟ್ಟು ಮೈದಾ ಇಟ್ಟು ಎರಡು ಮಿಕ್ಸ್ ಹಾಕು. ನೋ ಮೈದಾ, ಅದ್ರೊಂದು ಬರೀ ಚಪಾತಿ ಇಟ್ಟು ಅಷ್ಟೇ. ಸೊ ಗೈಸ್, ಈಗ ಮೈದಾ, ಓನ್ಲಿ ಮೈದಾ. ಎಷ್ಟು ಹಾಕೋಬೇಕು? ಫುಲ್ ಹಾಕು. ಎಲ್ಲರಿಗೂ ಜಾಸ್ತಿ ಆದರೆ ಎಲ್ಲ ಇಡೀ ಊರಿಗೆ ಹಂಚ್ಬಿಡೋಣಲ್ವಾ? ಬೇಸಿಕ್ ನೋಡಿ, ಮೈದಾ ಹಿಂಗೆ ಹಾಕೋಬೇಕು. ಅಷ್ಟೇ ಆಗೋದು ಇಷ್ಟರಲ್ಲಿ. ಏನು ಹಂಗಂದ್ರೆ ಕನ್ನಡದಲ್ಲಿ? ರುಚಿಗೆ ತಕ್ಕಷ್ಟು ಉಪ್ಪು. ಪಿಂಚ್ ಆಫ್ ಸಾಲ್ಟ್. ಏನೋ ಪಿಂಚ್ ಆಫ್ ಸಾಲ್ಟ್. ರುಚಿಗೆ ತಕ್ಕಷ್ಟು ಉಪ್ಪು ಕನ್ನಡದಲ್ಲಿ. ಅರ್ಥ ಮಾಡ್ಕೊಳ್ಳಿ ಜನರೇ. ಬನ್ನಿ ಜನರೇ, ಬನ್ನಿ. ಸ್ವಲ್ಪ ಹಾಕು ನೀನು, ಪ್ಲೀಸ್ ಮೈ ರಿಕ್ವೆಸ್ಟ್. ಎಣ್ಣೆ ಸ್ವಲ್ಪ ಹಾಕು, ಸಾಫ್ಟು ಸ್ವಲ್ಪ ಹಾಕೋಯ್ತು. ಇಷ್ಟೊಂದು ಓಕೆ, ಡನ್ ಆಗುತ್ತೆ, ಪರವಾಗಿಲ್ಲ. ಹಂಗಾರೆ ಈಗ ನಾನು ಜಾಸ್ತಿ ತಿನ್ನಲ್ಲ ಗೈಸ್, ಜಸ್ಟ್ ಟೇಸ್ಟ್. ನನಗೆ ಡಯಟ್ ಅಂದರೆ ತಿಂತೀನಿ. ಈಗ ಹಿಂಗೆ ಅಂದರೆ ಗೈಸ್, ಈಗ ಸ್ಟಾರ್ಟಿಂಗ್ ಯಾರೂ ಅಷ್ಟೇ ಸಡನ್ನಾಗಿ ಡಯಟ್ ಮಾಡೋಕೆ ಹೋಗಬೇಡಿ. ಸಿಂಪಲ್ಲಾಗಿ ಅದನ್ನೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಹಂಗಾರೆ ಹಾಕ್ಲಾ? ಸಾಕು, ಜಾಸ್ತಿ ಏನಿಲ್ಲ ಬಿಡು, ಸಾಫ್ಟ್ ಆಗಬೇಕು. ಮೈದಾ ಇನ್ನೂ ಸ್ವಲ್ಪ ಕಲಿಸ್ತೀನಿ ಆಮೇಲೆ. ಹಂಗಲ್ಲ, ಇಲ್ಲ ಆಗಲ್ಲ. ಇಷ್ಟೊಳ್ಳೆ ನೋಡಿ ಗಚ್ಚಿ, ಹೆಂಗೆ ಅಂಟು ಆಗ್ಬಿಟ್ಟೈತೆ ಕೈಯಲ್ಲಿ. ಅಂಟು. ಆಯಿಲ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಆಯಿಲ್ ಹಾಕು, ಸ್ವಲ್ಪ ಹೋಗ್ಲಿ, ಸ್ವಲ್ಪ ಅದಾದ್ಮೇಲೆ ಜಾಸ್ತಿ ನೀನು ತಿನ್ಬೇಕು. ನಾನು ತಿನ್ನಲ್ಲ ಗೈಸ್, ಆಯಿಲ್ ಜಾಸ್ತಿ ನಾನು ತಿನ್ನಲ್ಲ, ಅದಕ್ಕೋಸ್ಕರ. ನಿನಗೆ ಯಾರು ಕೊಡ್ತಿರೋರು? ಕೊಡೋದೇ ಒಂದು. ಯಪ್ಪ ಈ ಥರ
ಇಂಥ ಮಕ್ಕಳು ಸ್ವಲ್ಪ ಹಾಕೊಳ್ಳಿ ಗೈಸ್. ಓ ಸ್ವಲ್ಪ ಸರಿ ಹಂಗಲ್ಲ ಪಕ್ಕ. ಅಯ್ಯೋ ಏನು ಇನ್ನೂ ಹಾಕ್ಬೇಕಾ ಅಲ್ಲಿ? ಜಾಸ್ತಿ ಹಾಕೋದು ಸ್ವಲ್ಪ. ಈಗೆಲ್ಲ ಫುಲ್ ಸ್ಮೂತ್ ಸ್ಮೂತ್ ಆಗ್ತಿದೆ. ಸ್ಮೂತ್ ಅಲ್ಲ, ಸಾಫ್ಟ್. ಸಾಫ್ಟ್ ಎರಡು ಒಂದೇನೆ. ಸ್ಮೂತ್ ಇಮೋಷನಲ್ ಡ್ಯಾಮೇಜ್ ಸ್ಮೂತ್ ಅಂತಾರೆ, ಇದು ಸಾಫ್ಟ್ ಅಂತಾರೆ. ಓಕೆ ಇಂಗ್ಲೀಷ್ ಟೀಚರ್ ಕಲಿಸ್ತಾ ಇರಲಿ. ಇಲ್ಲೇ ಸ್ವಲ್ಪ ನಮ್ಮ ಟೀಮಲ್ಲಿ ಒಬ್ರಿಗೆ ಅಂದರೆ ಮೇನ್ ಇಂಪಾರ್ಟೆಂಟ್ ಪರ್ಸನ್ ಅವ್ರಿಗೆ ಇಲ್ಲಿ ಇದೆ ಪೇನ್ ಅಂತ. ಅದಕ್ಕೆ ಹೇಳೋದು ಟೈಮ್ ಊಟ ತಿಂಡಿ ಮಾಡಿ ಗ್ಯಾಸ್ಟ್ರಿಕ್ ಅದು ಇದು ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಗೊತ್ತು ನಾವು ಒಂದು ಹಾಸ್ಪಿಟಲ್ ಚೆಕ್ ಮಾಡಿಸಿದ ಕರ್ಕೊಂಡು ಹೋಗ್ತಿದ್ದೀವಿ. ಅಷ್ಟು ಗಂಟೆ ಇದು ಇಷ್ಟೇ ಅಲ್ವಾ? ಇಷ್ಟಾದಮೇಲೆ ವೆಯ್ಟ್ ರೆಸ್ಟ್ ಮಾಡ್ತಿರೋ ಬರ್ತೀನಿ. ಇಷ್ಟು ಡೋರ್ ಹಾಕು ಹಡ್ಕೋ ಅದೊಂದು ತೋರಿಸ್ಕೊಂಡು ಬಂದು ಸಿಗ್ತೀವಿ ನೆಕ್ಸ್ಟು. ಅವ್ರಿಗೆ ಏನೋ ಬೇಕಂತೆ ಅವಳು ಹೆಂಗೆ ಹೇಳಿದ್ರು ಅದೇ ಥರ ಆ್ಯಕ್ಷನ್ ಮಾಡ್ತಾರೆ. ಹೇಳೀಗ ಹೇಳು ಬೇಗ ಹೇಳು ಪ್ಲೀಸ್, ಬೇಗ ಹೇಳಬೇಕು. ಡ್ರ್ಯಾಗ್ ಆಗುತ್ತೆ, ವಿಡಿಯೋ ಡ್ರ್ಯಾಗ್ ಆಗುತ್ತೆ. ರೌಂಡ್ ಮಾಡಿಬಿಟ್ಟು ಹಿಟ್ಟು ತಗೊಂಡ್ಬಿಟ್ಟು ಹಿಂಗೆ ಹಿಂಗೆ ಮಾಡಿಬಿಟ್ಟು ಹೆಂಗೆ ಗೈಸದು ಮನೆ ಇದು ಇಲ್ಲೇ ಐತಲ್ಲ. ಅದಲ್ಲ ಹಿಟ್ಟು, ಇದು ಸಾಫ್ಟ್ ಇದೆಲ್ಲ ಅದು ಕಂಡ್ಕೊಳ್ಳಲ್ಲ. ಓ 6 ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂತನಾ? ಇದು ಅದು ಆ ಚಪಾತಿ ಹಿಟ್ಟು ಹಾಕೋ. ಚಪಾತಿ ಹಿಟ್ಟು ಹಾಕಿದ್ರೆ ಚೆನ್ನಾಗಾಗಲ್ಲ ಅಂತಾನೆ ನಾನು ಇದನ್ನ ಅಂತಿರೋದು. ಓಕೆ ಆಯ್ತು ಮಾಡೋದಾಳು. ಏನೋ ಬಿಲ್ ಹಾಕ್ಸ್ಕೊಂಬರ್ಬೇಕಂತೆ. ಬನ್ನಿ ಹೋಗೋಣ ಬಿಲ್ ಹಾಕ್ಸ್ಕೊಂಡು. ಅದಕ್ಕೆ ಟೈಮ್ ಊಟ ತಿಂಡಿ ಎಲ್ಲ ಮಾಡಬೇಕು ಅಂತ ಹೇಳೋದು. ಬಿಲ್ ಹಾಕ್ಸ್ಕೊಂಡು ಬರೋಣ. ಯಾವಾಗಲೂ ಮಲ್ಕೊಳ್ಳೋದು ಅದು ಹೋಗೋದು ಹಾಸ್ಪಿಟಲ್ದು. ಅದು ಮುಗಿದ ಕೆಲಸ ಮುಗೀತು. ಸೊ ಬಂದಿದ್ದೀವಿ ಇಷ್ಟೇ. ಏನು ಪ್ಲ್ಯಾನು ಅಂತ ಒಂದು ರೀಲ್ ಶೂಟ್ ಅಲ್ವ ಈಗ? ನೋಡಿ ಗೈಸ್ ಬರ್ಕಂದ್ರೆ ಹೆಂಗೆ ನೋಡ್ಕೊತಿದ್ದಾರೆ ಗೊತ್ತಾಯ್ತಾ? ಬರಬೇಕು ಈಗ ತೊಳ್ಕೊಬೇಕು ಟೊಮೊಟೊ ಹಣ್ಣ. ಗೈಸ್ ಇನ್ನೊಂದು ಹೆಂಗೆ ಗೊತ್ತಾ, ಹಾಸ್ಪಿಟ್ಲಿಗೆ ಯಾರು ಹೋದರೆ ನಿಮ್ಗೆ ಜ್ವರ ಬಂದಿಲ್ಲ ಅಂತಂದರೆ ನೀವು ಮಾಸ್ಕ್ನ ವೇರ್ ಮಾಡ್ಕೊಂಡು ಹೋಗಿ. ಬೇರೆ ಜ್ವರ ಬಂದಿರುತ್ತೆ ಬಟ್ ನಿಮ್ಗೆ ಒಂಥರ ಟೈಟ್ ಫೀಲ್ ಆಗಿಬಿಡುತ್ತೆ. ಅದೆಲ್ಲ ವೈರಸ್ ಸ್ವಲ್ಪಕ್ಕೋಸ್ಕರ ನನಗೆ ಟೈಟ್ ಫೀಲ್ ಅನ್ಸ್ಬಿಡ್ತು ನನಗೆ. ಇವೆಲ್ಲ ಹೇಳ್ಬೇಕು ನಮ್ಗೆ ಸಡನ್ ಹಂಗೆಲ್ಲ ಮಾಡ್ರಿ ಗೊತ್ತಾಗುತ್ತಾ? ಏನಕ್ಕೆ ಹಿಂಗೆ ಮಾಡ್ಕೊತಾ ಇರೋದು? ಟೇಸ್ಟ್ ಚೆನ್ನಾಗಿ ಅಂತ ನೋಡಿ ಗೈಸ್ ಏನೇನೆಲ್ಲ ಮಾಡ್ತಾಳೆ. ಸೂಪರ್ ಕಂಡ್ರಿ ನೀವು. ಹೆಂಗೆ ಕಲ್ತ್ಬಿಡಿ ಹೆಂಗೆ ಆಗ್ತಿದೆ ಒಂಥರ ಅದು ಸುಟ್ಟು ಹೋಗ್ಬಿಡ್ತಿದ್ದು. ಅಂದರೆ ಮೇಲ್ಗಡೆದೆಲ್ಲ ಓಪನ್ ಆಗುತ್ತಾ ಅಷ್ಟೇ, ಅದಕ್ಕೋಸ್ಕರ ಹಿಂಗೆ ಮಾಡೋದನ್ನ. ಆಫ್ ಮಾಡಲ್ಲ ಮಾತ್ರ ಅಲ್ಲ, ಬೆಳ್ಳುಳ್ಳಿ ನೋಡಿ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಂಡು ಮಾಡೋದು. ಶುಂಠಿನೂ ಕೂಡ ಟೊಮೊಟೊ ಈ ಬೆಳ್ಳುಳ್ಳಿ ಮುಂದೆ ಎಲ್ಲ ಶುಂಠಿನೂ ಕೂಡ ಹಿಂಗೆ ಮಾಡ್ಕೋಬೇಕು ಗೈಸ್. ಹೇಳು ಕಮಾನ್ ಗೈಸ್. ಇವಾಗ ಕಿಚನ್ ಕಂಟೆಂಟ್ ಬರುತ್ತೆ ನೆಕ್ಸ್ಟು. ಇದು ಪ್ರಾಕ್ಟೀಸ್ ಮಾಡಿಸ್ತಿರೋದು ಗೈಸ್. ಹಂಗೆ ನೋಡ್ಕೊಳ್ಳಿ ನಮ್ಮ ಚಾನಲ್ ಅದಕ್ಕೆ ಅಭ್ಯಾಸ ಆಗ್ಬಿಡ್ಲಿ ಅಂತ. ಅವ್ರದ್ದು ನೆಕ್ಸ್ಟು ಅಪ್ಕಮಿಂಗ್ ಬರುತ್ತೆ ಏನು. ಹಾಂ ಆಮೇಲೆ ನೆಕ್ಸ್ಟ್ ಫಟಾಫಟ್ ಆಗಬೇಕು. ಹುಷಾರು ಕೈ ಆಮೇಲೆ ಅದೇ ಜರ ಹೇಳು. ಅದಕ್ಕೆ ಸುಮ್ಮನ ಗೈಸ್. ಈಗ ಅದೆಲ್ಲ ಹಿಂಗೆ ಚಾಪ್ ಮಾಡ್ಕೊಂಡು ಇದ್ರೊಳಗೆ ಹಾಕೋಬೇಕು. ಆಗ ಗರ್ರ ಅನ್ಸ್ಬೇಕು. ಏನು ಅನ್ಸ್ಬೇಕು? ಹೆಂಗದ ಮುದ್ದಾಗಿರೋ ಕೈ ಹಿಂಗಾಗುತ್ತೆ. ಹಿಂಗಿರೋದು ಹಿಂಗಾಗುತ್ತೆ. ಹಿಂಗೆ ಹೇಳಿದೀಗ ಬೇಗ. ಡ್ರೈ ಆಗಿರೋ ಚಿಲ್ಲಿ, ಒಣಮೆಣ್ಸಿನ್ಕಾಯಿ. ಏನು ಹೇಳು? ಮೆಣಸಿನ್ಕಾಯಿ. ಈಗ ಇದೆಲ್ಲ ಆದಮೇಲೆ ಅಥವಾ ಏನು ಮಾಡಬೇಕು? ಹೇಳು. ಇವಾಗ ಗೈಸ್ ಗಿರ್ ಆಯ್ತಲ್ಲ. ಗಿರ್ ಏಕೆ? ಓ ಹಂಗಾರೆ ಗಾಯ್ಸ್ ಮೊಮೋಸ್ ಬರ್ಗತ್ತೆ. ಆಯ್ತಾಕ ಇವಾಗ ಇನ್ನೊಂದು ಟೊಮೆಟೊ ಹಾಕ್ಬೇಕು. ಫುಲ್ ಖಾರ ಆಯ್ತಾ ಅಣ್ಣ? ನಿನ್ನ ಜೋರ ಚಿಪ್ಸ್ ತಿನ್ಸ್ಬಿಟ್ಟು ಮತ್ತೆ ಸಾಕು ಬಂಗಾರೆ. ನೆಕ್ಸ್ಟ್ ಏನು ಅದಕ್ಕಾ? ಎಷ್ಟು? ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಆಯಿಲ್ ಸ್ವಲ್ಪ ಪ್ಲೀಸ್. ಹಾಂ ಓಕೆ ಸಾಕು. ಥ್ಯಾಂಕ್ ಯು. ಸಾಕಿನ್ನು ನೀನು ಹಾಕ್ತಿರೋ ಆಯಿಲ್ ಊಟಕ್ಕೆ ಸಾಕು. ನೋಡೆ ಹಿಂಗೆ ಬಂದೈತಿ ಹೊಟ್ಟೆ. ಬರಬೇಕು. ಹಾಂ ಇನ್ನೂ ಗ್ರೈಂಡ್ ಆಗಬೇಕಾ ಗೈಸ್? ಇವಾಗ ಇದು ಎಲ್ಲ ಗ್ರೈಂಡ್ ಆಗಿದೆ. ಇದು ತಗೊಂಡು ಈಗ ಆಯಿಲ್ ಹಾಕಿ ಸ್ವಲ್ಪ ಅದಕ್ಕೆ ಹಾಕ್ಬೇಕು. ಇವಾಗ ಚಟ್ನಿ ಮಾಡ್ತಿರೋದು ಈಗ ಅವಳು. ಹುಷಾರು ಕೈ. ಇವಾಗ ಟೊಮೊಟೊ ಸಾಸ್ ಸ್ವಲ್ಪ ಕೊಡೋಣ. ಇದು ನಿಂಗೆ ಟೊಮೊಟೊ ಸಾಸ್ ಹಿಂಗಾಗಿದೆಯಲ್ಲ? ಟೊಮೆಟೊ ಸಾಸ್ ಅದು ಇದೇನೋ ಗೊತ್ತಿಲ್ಲ ಗೈಸ್. ನಾನು ಟೊಮೊಟೊ ಸಾಸ್ ಅಂತ ಅದ್ರಲ್ಲಿ ಬಿಸಾಕ್ಬಿಟ್ರು. ಇದಾ ಕಿಸಾನ್ ಫ್ರೆಶ್ ಟೊಮೊಟೊ ಸಾಸ್.
ಗೊತ್ತಿಲ್ಲ ಸುಮ್ಮನೆ ಹುಡುಗ ಮಾಡಿದಾಗ. ಈಗ ಇದನ್ನ ಹಾಕ್ತಾಳೆ ಈಗ. ಹಿಂಗೆ 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 ತೋರಿಸು ಬೇಗ ಬೇಗ ತೋರಿಸು ಬೇಗ. ಆಯ್ತು ಟ್ರೈ ಮಾಡಿ ಈಗ. ಸರಿ ಆಯ್ತು ಮಾಡಿ ಮತ್ತೆ. ಹುಷಾರು. ಹಾಕ್ಬೇಕು ಸ್ವಲ್ಪ ಜಾಸ್ತಿ ಹಾಕ್ಬೇಡಿ. ವಾ ಅಷ್ಟೇ. ಈಗ ಇನ್ನು ಬೇರೆ ಏನಿದು? ಗ್ರೀನ್ ಚಿಲ್ಲಿ, ಈರುಳ್ಳಿ ಕಟ್ ಮಾಡ್ಕೊಡ್ತೀನಿ. ಗ್ರೀನ್ ಚಿಲ್ಲಿ ಮತ್ತೆ ಎಷ್ಟೆಷ್ಟು? ಓಕೆ ಗಾಯ್ಸ್, ಎಷ್ಟೆಷ್ಟು ಕಟ್ ಮಾಡ್ಕೊಳ್ಳಿ ಅವಳು. ಈಗ ಕ್ಯಾರೆಟ್ ಒಂದು ಬೇಕಂತೆ, ಕ್ಯಾರೆಟ್ ತೊಗೊಂಡ್ಬರೋಣ. ಇಸ್ಕೋ ನನಗೆ ನನ್ನ ಡೇಟ್ ಬೇರೆ ಅಲ್ವಾ ಮಾರ್ನೆ ಅಂದರೆ ಡೇಟ್ ಅಂದರೆ ಇಸ್ಕೋ ಗೈಸ್. ಇಲ್ಲಿ ಏನು ನೆಲ್ಲಿಕಾಯಿ ಅಲ್ಲ, ಬರೀ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಅಲ್ಲ ಗೈಸ್. ಇದೆಲ್ಲ ಮೆಮೊರಿ. ಚಿಕ್ಕ ವಯಸ್ಸಲ್ಲಿ ನಾವು ಹೆಂಗೆ ತಿಂತಿದ್ದೀವಿ ಕ್ರೇಜಿ ನನಗೆ. ಇವಾಗಲೂ ಸರ್ ಮರೆಯೋಕ್ಕಾಗಲ್ಲ ನಾವು ಇದನ್ನು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಬೆಟ್ಟದ ನೆಲ್ಲಿಕಾಯಿ ಇದೆ. ಕಿತ್ಕೋತವ್ರು ಇಲ್ಲಿ. ಕಿತ್ಕೊಳ್ಳಿ, ಒಂದೆರಡು ಕಿತ್ಕೊಳ್ಳಿ, ನೋಡೋಣ ಹೆಂಗಿದೆ ಅಂತ. ಎಷ್ಟು ಇಲ್ಲೇ ಸಿಗುತ್ತಲ್ಲ ಸರ್, ಸಿಗಲ್ಲ. ಓಕೆ ನೋಡಿ, ಸಾಕು ಬನ್ನಿ ಸರ್. ಹೋಗಿ ಮಕ್ಕಳು ತಿಂತವೆ. ಹಾಂ, ನಾವು ಮಕ್ಕಳು ಅಂತೀರಾ? ಬನ್ನಿ. ಕ್ರೇಜಿ ಕಾಸ್ ಚಿಕ್ಕ ಸಮ್ಮರಿ ಫೀಲ್ ಆಗ್ಬಿಡ್ತು ನನಗೆ. 2 ಕಿಲೋ ಕ್ಯಾರೆಟ್ ತಂದಾಯಿತು. ಈಗ ಬೆಟ್ಟದ ನೆಲ್ಲಿಕಾಯಿ, ಮಾಮೂಲಿ ನೆಲ್ಲಿಕಾಯಿ ಕೂಡ ಹೆಂಗೆ ಅಂತ ಹೇಳ್ತೀನಿ, ತಿಂತಾಳ ಅಂತ. ತಿಂದಿದ್ದು ಯಾವ ಥರ ಇದೆಯಾ? ತಿಂದಿದ್ಯಾ? ಚೆನ್ನಾಗಲ್ಲ? ಎಲ್ಲಿ ಬೆಳೆದಿತ್ತು ಹೇಳಿದ್ದು? ಯಾಕೆ ಕಳ್ತಾ ಇದೆಯಾ? ಓ ಈರುಳ್ಳಿನ ಗಮ್ ಅದೆಯಾ? ಈರುಳ್ಳಿ, ಮೆಣಸಿನ್ಕಾಯಿ ಇದೆಲ್ಲ ಕಟ್ ಮಾಡ್ಕೋಬೇಕು. ನೋಡಿ ಗೈಸ್, ನನಗೂ ಇಲ್ಲಿ ವರ್ಕ್ ಕೊಟ್ಟಿರೋದ. ಏನು ಕ್ಯಾಬೇಜ್ ಕಟ್ ಮಾಡ್ಬೇಕಂತೆ. ಇಷ್ಟು ಸಣ್ಣ ಕಟ್ ಮಾಡೋಕ್ಕಾಯ್ತಾ ಇಲ್ಲ. ಇಷ್ಟೊಂದಾಗಿ ಎಷ್ಟು ಮಾಡೋಕ್ಕಾಗುತ್ತೆ? ಸಣ್ಣ ಎಲ್ಲ ಹಿಂಗೆ ಫುಲ್ ಸ್ಮ್ಯಾಶ್ ಆಗಿದೆ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಸುಮ್ಮನೆ ಕ್ಯಾಬೇಜ್ ಮತ್ತೆ ಕ್ಯಾರೆಟ್ ಫುಲ್ಲು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಅದಾದ್ಮೇಲೆ ಈರುಳ್ಳಿ ಹಾಕೋಬೇಕು, ಚಿಲ್ಲಿ ಹಾಕೋಬೇಕು, ಜಿಂಜರ್ ಹಾಕೋಬೇಕು. ಜಿಂಜರು ಅರ್ಧ. ಅದಾದ್ಮೇಲೆ ಬೆಳ್ಳುಳ್ಳಿ 1 ಫುಲ್ಲು. ಅದಾದ್ಮೇಲೆ ಚಿಲ್ಲಿ 3, ಈರುಳ್ಳಿ 1 ದೊಡ್ಡ. ವೆರಿ ಗುಡ್. ಕಲ್ಸ್ಬಿಡ್ಲು ಗ್ಯಾಸ್, ಕಲ್ಸ್ಬಿಡು. ಸ್ವಲ್ಪ ಗಾಯ್ಸ್ ಹಂಗ ಕಿಚನ್ ಆಗಿ ಇನ್ನೇನು ಸ್ವಲ್ಪ ದಿನ ನಿಮ್ಮ ಆಶೀರ್ವಾದ ಜಾಸ್ತಿ ಬಂದ್ರೆ ಇಬ್ರು ಐಫೋನ್ ತಗೊಂಡ್ರು. ನಂದೊಂದು ಇದೆ, ಇನ್ನು ಇಬ್ರು 60 Pro Max ತಗೊಬಿಟ್ಟು ಕಿಚನ್ ಲಾಗ ನಾನು ಡೈಲಿ ಕಸ್ಕ ಗೈ ಸ್ವಲ್ಪ ನಾವು ಗಲೀಜ್ ಮಾಡ್ಕೊಂಡು ಮಾಡ್ತೀವಿ. ಯಾಕಂದ್ರೆ ಇಬ್ಬರು ಚಿಕ್ಕ ಮಕ್ಳಲ್ವಾ, ಸೊ ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಈಗ ಗ್ಯಾಸ್ ಆನ್ ಮಾಡ್ಕೋಬೇಕು. ಅದಾದ್ಮೇಲೆ ಹೋಗಿ ಅಲ್ಲಿ ನೋಡಿ ಅಲ್ಲಿ ಚಿಲ್ತಾಳೆ ಗೈಸ್. ಈ ಥರ ಕಿಚನ್ ಎಲ್ಲ ಕ್ರೇಜಿ. ನೆಕ್ಸ್ಟು ಈಗ ಇದನ್ನು ಹಿಂಗೆ ಡಚ್ಕ. ಅದಾದ್ಮೇಲೆ ಸಾಲ್ಟ್ ಅವಾಗ ಎಷ್ಟು ಆಗ್ತಿದೆ ನಾನು ನೋಡ್ತಾನೆ ಇದ್ದೀನಿ. ಇದಕ್ಕೆ ಸಾಲ್ಟ್ ಹಂಗೆ ಕೊಡೋದು. ಗೋಬಿ ಮಾಡ್ತಿದ್ಯಾ? ಇಷ್ಟ ಆಗಲ್ವೋ? ಇದು ನನ್ನ ಕೈಲೇ ಮಾಡಿಸ್ತಾಳೆ ನೋಡಿ. ನನಗೆ ಆಯಿಲ್ ಅಂದರೆ ಸಿಕ್ಕಾಪಟ್ಟೆ ಕಂಟ್ರೋಲ್ ಮಾಡಬೇಕು. ಸಾಕು ಸಾಕಾ? ಇನ್ನು ಬೇಕಾ? ಸ್ವಲ್ಪ ಹಾಕು. ಯಾಕೆ ಕಂಜೂಸ್ ಎಲ್ಲ ಕಣೆ, ಫ್ಯಾಟ್ ಸಾಕು. ಅಷ್ಟೇ ಹಾಕೋ, ಇದ್ರ ಮೇಲೆ ಜಾಸ್ತಿ ಹಾಕಲ್ಲ ನಾನು. ಓ ಕಾಯಿ ತಿನ್ಸಾಕೋದು ಜಾಸ್ತಿ ಅಂತ ನಾನು ಇದನ್ನು ನೆಕ್ಸ್ಟ್ ಏನು ಹೇಳು? ಅದೇನು ಹಾಕ್ತಾರೆ ಇದನ್ನು? ಸ್ವಲ್ಪ ಬೇಕು ಅಷ್ಟೇ. ಬೇಕಾ? ಈಗ ಚಟ್ನಿ ಫುಲ್ ಪ್ರಿಪೇರ್ ಆಗಿದೆ. ಚಟ್ನಿ ಫೇಮಸ್ ಚಟ್ನಿ. ಗ್ರೇಜಿಗೆ ಸಕ್ಕ ನೋಡಿ. ಸೂಪರ್ ಸ್ವಲ್ಪ ಸಕ್ಕರೆ ಸೂಪರ್. ಡಿಸ್ಕ ಮಾಡಬೇಕು. ಇದನ್ನ ಒಳಗಡೆ ಹಾಕೋದು ಅಷ್ಟೇನಾ? ಅಯ್ಯೋ ಇಷ್ಟೇ ಹಂಗೆ ಗೊತ್ತಿಲ್ಲ. ಇದೇ ಮೂಮೆಂಟು. ಏನ್ ಮಾತಾಡ್ತಿದ್ದೆ? ಕನ್ನಡವೇ ನಮ್ಮಮ್ಮ ಅವಳಿಗೆ ಮಾಡ್ತಾ ಇದ್ದೀನಿ ನೋಡಿ. ಇದನ್ನ ಏನು ಯಾವ ಹಿಟ್ಟು? ಮೈದಾ ಹಿಟ್ಟಲ್ವಾ? ಸರಿ ನೋಡಿ, ಈಗ ಇದು ಮೈದಾ ಹಿಟ್ಟು ಹಿಂಗೆ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂಡು ಇದನ್ನ ಅದೇ ಶೇಪ್ ಮಾಡ್ಕೋಬೇಕಲ್ವಾ? ಶೇಪ್ ಮಾಡ್ಕೊಂಡು ಅದನ್ನ ಹಾಕೋದು ಅಷ್ಟೇನಾ? ಗಾಯ್ಸ್ ವೆಟ್ ಸಿ. ಇದಾದ್ಮೇಲೆ ನೆಕ್ಸ್ಟು ಬರೋದು. ನನಗೆ ಇಲ್ಲೇ ತೋರ್ಸಕ್ಕೆ ತಂದಿರೋದು ಇದೆ. ಇದು ಇಷ್ಟು ಮೂಮೆಂಟ್ಸು ಇಷ್ಟೇನಾ?
ಅದು ಮತ್ತೆ ಇದು ಮಾಡ್ಬೇಕಲ್ವಾ ಸ್ಟೀವ್ ಹೇಳ್ಬೇಕಲ್ಲ. ಗಾಯ್ಸ್ ಇವಾಗ ಆಲ್ಮೋಸ್ಟ್ ಅದೆಲ್ಲ ಮುಗಿದಲ್ಲ. ಇವಾಗ ಮೇನ್ ಏನು ಮೋಮೋಸ್ ಬಂದು ಇದರಲ್ಲಿ ಅಲ್ಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದಾಳೆ. ನಾನು ಹೊರಡೆ ಹೋಗಿ ಬರೋ ಅಷ್ಟೊತ್ತಿಗೆ ತೋರಿಸೋದನ್ನ ನೋಡು. ಇಲ್ಲಿ ನೋಡಿ ಗಾಯ್ಸ್ ಮೋಮೋಸ್ ಹಿಂಗಾಗಿದೆ. ಲೆಟ್ಸ್ ಗೋ. ಒಂದು ಸ್ವಲ್ಪ ಇನ್ನು ಇದನ್ನು ಎಷ್ಟೊಂದು 10 ಮಿನಿಟ್ಸ್ ಬೇಕಾ 15 ಮಿನಿಟ್ಸ್ ಬೇಕಾ? 15 ಮಿನಿಟ್ಸ್ ಬೇಕಾ? ಓಕೆ ಇದನ್ನು 15 ಮಿನಿಟ್ಸ್ ಅಂತೆ. ಲೆಟ್ಸ್ ಗೋ. ಫೈನಲಿ ಇದು ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ. ಒಟ್ನಲ್ಲಿ ಮೋಮೋಸ್ ಇಲ್ಲಡಿ ಪಕ್ಕದಲ್ಲಿ ಮಡಗು ಗೈಸ್. ಫೈನಲಿ ಮೋಮೋಸ್ ರೆಡಿ ಆಗಿದೆ. ಇದನ್ನು ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ. ಓಕೆ ಓಕೆ ಗೈಸ್. 10ಗೆ ಎಷ್ಟು ಅಂತ ಸಕ್ಕದಾಗಿದೆ ಗೈಸ್, ನಿಜ ಸಕ್ಕದಾಗಿದೆ. ನೀನು ತಿನ್ನೋಡು. ಅಯ್ಯೋ ನಮ್ಗೆ ಅಷ್ಟು ಟೈಮ್ ಆಗ್ಬಿಟ್ಟಿದೆ ನಮಗೆ. ಫುಲ್ ಫೇವ್ರೇಟ್ ಬೇರೆ ಅಂತೆ ಚೆನ್ನಾಗಿದಲ್ಲ ಗೈಸ್. ಕ್ರೇಜಿ ಸಕ್ಕದ. ನನಗಂತೂ ಇಷ್ಟ ಆಯಿತು. ನನಗೆ ಮೂಮೆಂಟ್ಸ್ ಅಂದರೆ ಇವೆಲ್ಲ ಇಷ್ಟ ಆಗ್ತಿತ್ತಿಲ್ಲ ಗೈಸ್. ನನಗೆ ಇದನ್ನು ಇವಾಗ ಸಕ್ಕ ಇಷ್ಟ ಆಗ್ಬಿಡ್ತು ನನಗಿದು. ಅವಳು ಸುಮ್ಮನೆ ಡೌಗೆ ಬಿಡಪ್ಗೆಲ್ಲ ಹೇಳ್ತಿಲ್ಲ, ಮಾಡೋಳು ಸುಮ್ಮನೆ ರಿಯಲ್ ಫ್ರ್ಯಾಂಕ್ ಆಗಿ ಹೇಳ್ತಿರೋದು. ನಾನು ನಿಜವಾಗ್ಲೂ ಸಕ್ಕದ ಇಷ್ಟ ಆಯ್ತು ಗೈಸ್. ಇನ್ನೂ ಬಿಡಿ. ಓಕೆ ಓಕೆ ಲಾಗಿನ್ ಮಾಡು. ಇವತ್ತಿನ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಹಾಂ ಓಕೆ ಲಾಗಿನ್ ಮಾಡ್ತಾ ಇಲ್ಲ. ಲವ್ ಯು ಟಿಲ್ ದೆನ್. ಟೇಕ್ ಕೇರ್. ಬೈ ಬಾಯ್.